ಧರ್ಮಸ್ಥಳದ ಬುರುಡೆ ರಹಸ್ಯದ ತನಿಖೆ ಚುರುಕುಗೊಂಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೇ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿದ ರಹಸ್ಯದ ತಲೆಬಿಸಿ. ಧರ್ಮಸ್ಥಳದ ಬುರುಡೆ ರಹಸ್ಯದ ತನಿಖೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೇ ಒಂಥರ ಟ್ವಿಸ್ಟ್ ಸಿಕ್ಕಂತ ಆಗ್ತಾ ಇದೆ. ಕೋರ್ಟ್ನಲ್ಲಿ 10 ಶವಗಳ ರಹಸ್ಯವನ್ನ ಹೇಳಿದ್ದ ಚಿನ್ನಯ್ಯ. ಈಗ ಆಲ್ರೆಡಿ ಆತ ಹೇಳಿದ ಕಡೆ ಎಲ್ಲ ಅಗದು ಬಗದು ಏನೇನೆಲ್ಲ ಆಗಿದೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಅದಾದ್ಮೇಲೆ ತಪ್ಪೊಪ್ಪಿಗೆ ಅನ್ನ ಕೂಡ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾನೆ. SIT ಮುಂದೆ ಹೇಳದ ವಿಚಾರ ಕೋರ್ಟ್ ಮುಂದೆ ಹೇಳಿದ್ದ ಅವನು. ಈ 10 ಶವಗಳ ಬಗ್ಗೆ ತನಿಖೆಗೆ ಮುಂದಾಗಿರುವಂಥದ್ದು SIT. 10 ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ಶವ ಹೂತು ಹಾಕಿದ್ದು ಯಾವಾಗ, ಎಲ್ಲಿ ಅಂತ ಶೋಧವನ್ನ ಮಾಡಲಾಗ್ತದೆ. ಮತ್ತೆ ಎಲ್ಲ UDR ಪೋಸ್ಟ್ ಮಾರ್ಟಮ್ ವರದಿಗಳ ಪರಿಶೀಲನೆಯನ್ನ ಮಾಡಲಾಗ್ತದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತದೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಹೇಳಿದ್ದ. ಈ ಮುಂಚೆ ಒಂದು 25-30 ಎಲ್ಲ ಹೇಳಿದ್ದ, ಅಲ್ಲೂ ಕೂಡ ಏನು ಸಿಗ್ಲಿಲ್ಲ. ಈಗ ಇನ್ನೊಂದು ಕಡೆ ಒಂದೇ ಕಡೆ 10 ಶವವನ್ನ ಹೂತಿದ್ದೇನೆ ಅಂತ ಹೇಳಿದಾನಂತೆ ಚಿನ್ನಯ್ಯ. ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಚಿನ್ನಯ್ಯ. ಕೋರ್ಟ್ನಿಂದ ಅನುಮತಿ ಪಡೆದು ಶಿವಮೊಗ್ಗ ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆಯನ್ನ ಮಾಡಲಿದ್ದಾರಂತೆ SIT. ಚಿನ್ನಯ್ಯ ಹೇಳಿದ ಕಡೆ ಎಲ್ಲ ಈ ಮುಂಚೆ ಯಾವ ರೀತಿಯಾಗಿ ಆಪರೇಟ್ ಮಾಡಲಾಯಿತು, ಕಾರ್ಯಾಚರಣೆ ಮಾಡಲಾಯಿತು, ಉತ್ಖನನ ಮಾಡಲಾಯಿತು ಎಲ್ರಿಗೂ ಗೊತ್ತಿರುವಂಥದ್ದೇ. ಇನ್ನು SIT ಮುಂದೆ ಹೇಳದಿರುವಂಥ ವಿಚಾರವೊಂದನ್ನು ಕೋರ್ಟ್ ಮುಂದೆ ಹೇಳಿದ್ನಂತೆ. ಒಂದೇ ಕಡೆ 10 ಶವವನ್ನು ಹೂತಿಟ್ಟಿದ್ದೇನೆ ಅಂತ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಅಲ್ಲೇನಾದರೂ ಉತ್ಖನನವನ್ನ ಮಾಡಲಾಗುತ್ತಾ, ಆ ರಹಸ್ಯವನ್ನ ಶೋಧ ಮಾಡಲಿಕ್ಕೆ ಮುಂದಾಗ್ತಾರಾ, ಅಥವಾ ಈತ ಕೊಟ್ಟಿದ್ದೆಲ್ಲವೂ ಕೂಡ ಹೇಳಿದ್ದೆಲ್ಲವೂ ಕೂಡ ಈಗ ಸುಳ್ಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರಾ? ಯಾಕೆಂದ್ರೆ ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡಲಾಗಿದೆ. ಈಗ ಅದು ಕೋರ್ಟ್ ಮುಂದೆನೆ ಹೋಗಿ ಕೊಟ್ಟಿದ್ದಾನೆ. ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿಗೆ ಹಾಕಲಾಗಿರುವಂಥದ್ದು. ಅಲ್ಲೇ ಇದ್ದಾನೆ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿ. ಅಲ್ಲಿಗೆ ಹೋಗಿ ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ SIT ಟೀಮ್ನವರು ಅಂತ ಹೇಳಲಾಗ್ತದೆ. ಈ ಪ್ರಕರಣ ಅದು ಯಾವಾಗ ಒಂದು ಲಾಜಿಕಲ್ ಹೆಂಡಿಗೆ ಹೋಗುತ್ತೋ ಗೊತ್ತಿಲ್ಲ. ಇನ್ನೂ ಕೂಡ ತನಿಖೆ ಅನ್ನುವಂಥದ್ದನ್ನ ನೋಡ್ತಾನೆ ಇದ್ದೀವಿ. ಒಂದು ಕಡೆ ಚಿನ್ನಯ್ಯ ಜೈಲಲ್ಲಿದ್ದಾನೆ. ಆತನ ಪತ್ನಿಯರನ್ನು ಕೂಡ ವಿಚಾರಣೆ ಮಾಡಲಾಯಿತು. ಆತನ ಅಕ್ಕ ಅವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆ ಮಾಡಲಾಯಿತು. ಈತನ ಜೊತೆಗಿದ್ದಂಥವ್ರನ್ನೂ ಕೂಡ ವಿಚಾರಣೆ ಎಲ್ಲ ಆಯಿತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, SIT ಮುಂದೆ ಹೇಳದಿರುವಂಥದ್ದನ್ನ ಕೋರ್ಟ್ ಮುಂದೆ ಹೇಳಿದ್ದಾನಂತೆ. ಈಗ ಆ 10 ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ತನಿಖೆಯನ್ನ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ, ಅದನ್ನು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಅಂತ. ಈ ಹಿಂದೆ 100 ಶವ ಅಂತ ಹೇಳಿದ, ಅದರಲ್ಲೂ ಕೂಡ ಯಾವುದು ಸಿಕ್ಕಿರ್ಲಿಲ್ಲ. ಈಗ ಇದನ್ನ ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಉತ್ಖನನ ಮಾಡಬೇಕು ಅಂತಿದಾರ. ಆ ಪೃಥ್ವಿ, ಬೆಳ್ತಂಗಡಿ ಕೋರ್ಟಿಗೆ ಇತ್ತೀಚೆಗೆ BNSS 183 ಹೇಳಿಕೆಯನ್ನ, ಅಂದ್ರೆ ಸ್ವಾಯಿಚ್ಛಾ ಹೇಳಿಕೆಯನ್ನ ಚಿನ್ನಯ್ಯ ಕೊಟ್ಟಿದ್ದ. ಈ ಹೇಳಿಕೆಯಲ್ಲಿ ಆತ ಒಂದು ವಾಕ್ಯವನ್ನ ಉಲ್ಲೇಖ ಮಾಡಿದ್ದ, ನಾನು ಧರ್ಮಸ್ಥಳ ಗ್ರಾಮದಲ್ಲಿ ಒಂದೇ ಕಡೆಯಲ್ಲಿ 10 ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿ. ಈ ಮೊದಲಿನ ಹೇಳಿಕೆಯಲ್ಲಿ ಕೂಡ ಈ ಬಗ್ಗೆ ಆತ ಉಲ್ಲೇಖ ಮಾಡಿರಲಿಲ್ಲ. ಬಳಿಕ SIT ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ವಿಚಾರವನ್ನ ಹೇಳಿಲ್ಲ. ಆದರೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಈ ಹೊಸ ಹೇಳಿಕೆಯನ್ನು ಕೊಟ್ಟಂತ ಕಾರಣಕ್ಕಾಗಿ ಈಗ SIT ಅಧಿಕಾರಿಗಳು ಮತ್ತೆ ಅದರ ಹಿಂದೆ ಬಿದ್ದಿದ್ದಾರೆ, ಅದರ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಎಲ್ಲ ಆಯಾಮಗಳ ತನಿಖೆ ಪೂರ್ಣಗೊಂಡು ಚಾರ್ಜ್ ಶೀಟ್ ಸಲ್ಲಿಕೆಗೆ SIT ತಯಾರಾಗ್ತಾ ಇದೆ. ಇದರ ನಡುವೆ ಚಿನ್ನಯ್ಯ ಕೊಟ್ಟಿರುವಂತ ಈ ಹೇಳಿಕೆ SITಗೆ ಒಂದು ರೀತಿಯಾಗಿ ಸವಾಲಾಗಿ ಮಾರ್ಪಾಟಾಗಿದೆ. ಹಾಗಾಗಿ ಆತ ಹೇಳಿರುವಂತಹ ವಿಚಾರವನ್ನ ಈಗ ಬಹಳ ಗಂಭೀರವಾಗಿ SIT ತೆಗೆದುಕೊಳ್ತಾ ಇದೆ ಮತ್ತು ಸರ್ಕಾರಿ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವಂತಹ ಎಲ್ಲ ದಾಖಲೆಗಳ ಪರಾಮರ್ಶೆಯನ್ನು ಈಗ SIT ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.